ಇಷ್ಟು ಮಂದಿ ಭಾರಿ ಮಾಡ್ತಿರ್ರಿ ಅನ್ನಾರ ಅಂತೇಳಿ ಕಮೆಂಟ್ ಮತ್ತೆ ಏನ್ ಕುಯ್ಯಾಕತ್ತಿಲಿ ಮಬ್ಬು ಸೋಯ ಮಗನ ಅನ್ನಕ್ ಹೋಗ್ಬೇಡ್ರ ಮತ್ತ ಯಾವಾಗ ಚಟಪಟ್ ಸೌಂಡ್ ಡಬ್ ಡಬ್ ಅಂತವ್ರಿ ಇನ್ನ ಹೇಳ್ರಿ ನೋಡ್ರಿ ಈಗ ಘಾಟ ಅದ ಮತ್ತ ಹೊಡ್ಯಾಕತ್ತೈತಿ ನಾನ್ರಿ ನಮಸ್ಕಾರ ರೀ ಎಲ್ರಿಗೂ ಮತ್ತ ಇವತ್ತೊಂದು ಹೊಸ ವಿಡಿಯೋ ಮಾಡಾಕತ್ತೀವ್ರಿ ನಮ್ಮ ಉತ್ತರ ಕರ್ನಾಟಕದ ಹೊಸ ರೆಸಿಪಿ ಏನಪ್ಪ ಅಂದ್ರೆ ಹಸಿ ಮೆಣಸಿನ್ಕಾಯಿ ಪಲ್ಯ ತಿನ್ನೋದ್ರಿ ಇವತ್ತು ತಿಂಡಿಲ್ಲ ನನ್ನ ವೈಫ್ ಅವ್ರು ಮಾಡ್ತಾರೆ ತುಂಬ ನಾ ವಿಡಿಯೋ ಮಾಡಕ್ಕೆ ಬಂದೀನಿ ರೀ ಅದಕ್ಕೆ ಹೆಂಗೆ ಮಾಡಬೇಕು ಅಂತೇಳಿ ನೋಡೋಣ ಅದಕ್ಕೆ ಏನೇನು ಬೇಕು ಏನೇನಿಲ್ಲ ಅಂತೇಳಿ ನಮ್ಮ ಮನೆಯವರು ತಿಳಿಸ್ಕೊಡ್ತಾರೆ ಬರ್ರಿ ನೋಡೋಣ ಅಂತ. ಇಲ್ಲೇ ಶೇಂಗಾ ಹುರ್ಕೊಳಕತ್ತಾರ. ಇಲ್ಲೇ ಮೊದಲಿಗೆ ಇಲ್ಲಿ ಶೇಂಗಾ ಹುರ್ಕೋಬೇಕ್ರಿ ಚಂದಾಗ, ಶೇಂಗಾ ಪುಡಿ ಬೇಕಾಕೈತಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಪಲ್ಯ ಮಾಡಕ್ಕೆ ಹಸಿಮೆಣ್ಸಿನ್ಕಾಯಿನೂ ಬೇಕಾಕವು. ಆಮೇಲೆ ಸ್ವಲ್ಪ ಟೈಮ್ ಮುಂಚೆ ರೀ ಹುಣಸೆ ನೆನೆಗೆ ಇಟ್ಕೊಳ್ರಿ, ಯಾಕಂದ್ರೆ ಮೆಣಸಿನ್ಕಾಯಿ ಭಾಳ ಖಾರ ಇರ್ತೈತೆ ರೀ. ಸ್ವಲ್ಪ ಅದನ್ನು ಖಾರ ಮುರಿಯಾಕೆ ಹುಣಸೆ ಹಣ್ಣು ಬೇಕು. ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಬೇಕಾಕತ್ತಿ ರೀ, ಯಾಕಂದ್ರೆ ಖಾರ ಇರ್ತೈತಿ. ಹಸಿಮೆಣ್ಸಿನ್ಕಾಯಿ ಅಂದ್ರೆ ಭಾಳ ಖಾರ ಇರ್ತಾವ್ರಿ ಅನ್ನಾರ, ಅದಕ್ಕಂದಲೇ ಮುರಿಬೇಕ್ರಿ ಅವೆಲ್ಲ ಮುರಿಬೇಕಂದ್ರೆ ಇದು ಹುಣಸೆ ಹಣ್ಣು ಬೆಲ್ಲ ಅದೆಲ್ಲ ಹಾಕ್ಬೇಕಾಕೈತಿ. ಅದಕ್ಕೂ ಮುಂಚೆ ಶೇಂಗಾ ಹುರಿದು ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕ್ರಿ. ಅದನ್ನು ಈ ಶೇಂಗಾ ಹುರಿ ಆಗತ್ತಾರಿಂದರಿ ಒಂದು ನಿಮಿಷ. ಪಲ್ಯ ಮಾಡೋಕ್ಕೂ ಮುಂಚೆ ಈ ಥರ ಅದು ಏನು ತುಂಬಿರ್ತಾವಲ್ರಿ ಅವನ್ನ ತೆಗೆದು ಇಟ್ಕೋಬೇಕು. ಸೈಡ್ಗೆ ತೆಗೆದು ಇಟ್ಕೊಂಡು ಇದ್ರಾಗ ಒಂದ್ರಾಗ ಎರಡು ಮಾಡ್ಬೇಕ್ರಿ. ಒಂದ್ರಾಗ ಎರಡು ಮಾಡಿ ಅವನ್ನೊಂದು ಹಂಚಿನಾಗ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಬೇಕು. ಒಂದು ಸ್ವಲ್ಪ ಬಾಡಿಸ್ಬೇಕಂದ್ರೆ ಹುರಿಬೇಕ್ರಿ, ಚಂದಾಗ ಹುರಿಬೇಕು. ಅದು ಖಾರ ಇರ್ತೈತಲ್ಲ ಸ್ವಲ್ಪ ಹೋಗೈತೆ ಅದು ಖಾರ. ಸೊ ಅದಕ್ಕೋಸ್ಕರ ಇಲ್ಲೇ ತೊಟ್ಟು ಏನಿರ್ತಾವಲ್ರಿ ಅವ್ನು ಮುರ್ಕೊಳಕತ್ತೈತೆ ನೋಡ್ರಿ ಇಲ್ಲಿ ಒಂದ್ರಾಗ ಎರಡು ಮಾಡಿ ಹಿಂಗೆ ಇಟ್ಕೊಳ್ಳೋದ್ರಿ. ಎಲ್ಲವೂ ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿರ್ತೀವಿ ಅಷ್ಟೂ ಒಂದ್ರಾಗ ಎರಡು ಮಾಡಿ ಹಿಂಗೆ ಇಟ್ಕೊಳ್ಳೋದು. ಆಮೇಲೆ ಒಂದು ಹಂಚಿನಾಗ ಹಾಕಿ ಹುರಿದು ಬಿಡ್ಬೇಕು ನೋಡ್ರಿ ಇದನ್ನೆಲ್ಲ. ಅದಾದಮೇಲೆ ಮತ್ತೇನಿರ್ತೈತಿ, ಹುರಿದೈತಿ, ತಿಂಡಿಲ್ಲೇ ಖಾರ ತಿನ್ನೋದೈತಿ. ಅದಕ್ಕೆ ಮೆತ್ತ ರೊಟ್ಟಿ ಹಚ್ಕೊಂಡು ತಿನ್ಬೇಕ್ರಿ ಅವನ್ನ. ರೊಟ್ಟಿಗೆ ಆಮೇಲೆ ಚಪಾತಿಗೆ ಮೋಸ್ಟ್ ಆಫ್ ದಿ ಟೈಮ್ ರೊಟ್ಟಿಗೆ ನಾವು ತಿನ್ಬೇಕ್ರಿ. ಯಾಕಂದ್ರೆ ರೊಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಚಟ್ನಿಗೆ ಶಾವಿಗೆ ಮಜ್ಜಿಗೆ ಮಸ್ತ್ ಇರ್ತೈತಿ. ಅದ್ರ ಜೊತೆ ನೀವು ಮೊಸರು ಹಾಕೋರಿ, ಇಲ್ಲ ಅಂದ್ರೆ ಎಣ್ಣೀರು ಹಾಕೋರಿ, ಪಸಂದ್ ಆಗಿರ್ತೈತಿ ನೋಡ್ರಿ. ಏನು ಸ್ವರ್ಗನರಿ, ಏನು ಪಿಜ್ಜಾ ಬರ್ಗರು, ಏನು ಹೊರಗಡೆ ನಾವು ಹೊರಗೆ ತಿಂತೀವಿ ಅದಕ್ಕೆ ಯಾವುದೂ ಅಲ್ರಿ ಅದ್ರ ಮುಂದೆ. ರೊಟ್ಟಿ ಹಸಿಮೆಣ್ಸಿನ್ಕಾಯಿ ಪಲ್ಯ ಅದಕ್ಕೆ ಸೂರು ಎಣ್ಣೆ ಮಸ್ತ್ ರೀ. ನಮ್ಮ ಹಳೆ ಕಾಲದ ಮನುಷ್ಯರು ಅದನ್ನ ತಿಂತಿದ್ರೆ ಬರೀ ಕಟ್ಟೋಗ ರೊಟ್ಟಿ ಹಸಿಮೆಣ್ಸಿನ್ಕಾಯಿ ಪಲ್ಯ ತಿನ್ನೋದೈತೆ, ಮಸ್ತಾಗಿ ಕುಸ್ತಿ ಆಡೋದೈತೆ. ಅದು ನಮ್ಮ ನೋಡ್ರಿ ಇಲ್ಲ ನಮ್ಮ 50 ವರ್ಷ ಕಟ್ಟೋಗ ರೊಟ್ಟಿ ನಮ್ಮ ಅವ್ರು ಬಂದಿದ್ರಿ ಮೊನ್ನೆ. ಅವ್ರೊಂದು ಬಾಕ್ಸ್ನ್ಯಾಗ ಕಟ್ಟೋಗ ರೊಟ್ಟಿ ಆಮೇಲೆ ಅದು ಇದು ತೊಗೊಂಬಂದಾರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಣ್ಗಾಯಿ ಅಂತ ಮಾಡ್ತೀವಿ ನಾವು, ಅದನ್ನು ತಂದಿದ್ರು. ಅದನ್ನು ಮೊನ್ನೆ ಮಾಡಿದ್ವಿ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೂ ಮುಂಚೆ ಇದೆ ಮಶ್ರೂಮ್ ಬಿರಿಯಾನಿ ಅಂತ ಮಾಡಿದ್ದೀರಿ. ಒಂದಿಷ್ಟು ಮಂದಿ ಭಾರಿ ಮಾಡ್ತಿರ್ರಿ ಅನ್ನಾರ ಅಂತೇಳಿ ಕಮೆಂಟ್ ಆಮೇಲೆ ಫೋನ್ ಮಾಡಿ ಹೇಳಕತ್ಬಿಟ್ಟಾರಿ ನಮ್ಗೆ. ಸೊ ಮತ್ತು ಈಗ ಅದಕ್ಕೆ ಅದ ಹುರುಪ್ನಾಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಕ್ಕೆ ಬಂದೀವ್ರಿ. ಮಸ್ತ್ ತಿನ್ನೋದ್ರಿ, ಮಸ್ತ್ ಮಕ್ಕೊಳ್ಳೋದೈತೆ. ಮತ್ತು ಏನು ಕುಯ್ಯಾಕತ್ತಿಲಿ ಮಬ್ಬು ಸೋಯ ಮಗನ ಅನ್ನಕ್ಕೆ ಹೋಗ್ಬೇಡ್ರ. ಮತ್ತು ಇವಾಗಾರ ಒಂದು ವಿಡಿಯೋ ಮಾಡ್ತೀವಿ, ಅದನ್ನು ನೀವು ಮನೆ ಮಾಡ್ಕೊಂಡು ತಿನ್ನಿರಿ ನಿಮಗೆ ಟೈಮ್ ಇದ್ರೆ. ಹಸಿಮೆಣ್ಸಿನ್ಕಾಯಿ ಪಲ್ಯ ಇದೆ ಅಂತ ಕೆಟ್ಟದ್ದು ಹೇಳಾಕತ್ತಿಲ್ಲ ನಾವು. ನಮ್ಮ ಉತ್ತರ ಕರ್ನಾಟಕದ ಹಳೇ ರೆಸಿಪಿ ಇದು ಹೇಳಾಕತ್ತೀವಿ ನಾವು. ಬರೀ ನೋಡ್ಕೊಂಡು ಬರೋಣಂತ. ನೋಡ್ರಿ ಇಲ್ಲೇ ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀವಿ. ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ಹಾಕಿವಿ, ಆಮೇಲೆ ಎಣ್ಣೆ ಸ್ವಲ್ಪ ಹಾಕಿವಿ. ಒಳ್ಳೆ ಎಣ್ಣೆ ರೀ, ಅಂದ್ರೆ ಅಡುಗೆ ಎಣ್ಣೆ ಅದು ಅಡುಗೆ ಎಣ್ಣೆ ಹಾಕಿವಿ. ನೋಡ್ರಿ ಸೌಂಡ್ ಚೆನ್ನಾಗಿರ್ತೀನಿ, ಚಟಪಟ್ ಸೌಂಡ್ ಡಬ್ ಡಬ್ ಅಂತವ್ರಿ. ಇನ್ನು ಅವನ್ನ ಹುರಿಯೋತ್ನಾಗ ಸ್ವಲ್ಪ ಗಾಟ್ರಿ. ನೀವು ಮನ್ಯಾಗ ಏನೋ ಕದ ಹಾಕೊಂಡು ಹುರಿಯಾಕತ್ರಿ, ನೀವು ಸತ್ತಂಗ ನೀವು ಅನ್ಕೊಂಬಿಡ್ರಿ. ಕಣ್ಣಾಗ ಮೂಗಿನಾಗ ಇಳಿದ ನೀರು ಹೇಳ್ರಿ. ನೋಡ್ರಿ ಈಗ ಘಾಟ ಅದ ಮತ್ತು ಹೊಡ್ಯಾಕತ್ತೈತಿ. ನಾನು ನೋಡ್ರಿ ಹುರಿಯೋತ್ನಾಗ ಮೂಗಿಗೆ ಕಿವಿಯಾಗ ಅಳ್ಳಿ ಎತ್ಕೊಂಡು ಹೊಡಿಬೇಕು. ಇವನ್ನ ಬೆಂಗಳೂರ ಮೆಣಸಿನ್ಕಾಯಿ ರೀ ಮೊದಲು ಬಂದೀವ್ರಿ. ಈಗ ಬಾ ಮೆಣಸಿನ್ಕಾಯಿ ಹುರಿಯಾಕೆ ಸ್ಟಾರ್ಟ್ ಮಾಡಿದೀವ್ರಿ. ಸ್ಟಾರ್ಟ್ ಮಾಡಿ ಬರೇ ಒಂದು 10 ಸೆಕೆಂಡ್ ರೀ. 10 ಸೆಕೆಂಡಿಗೆ ಇಡೀ ಮನೆ ಫುಲ್ ಘಾಟ್ ಹೆಂಗಂದ್ರೆ ಇಲ್ಲಿ ನಿಂದ್ರಾಕಾಗೋದಾಗಿತ್ತು ನಮ್ಗೆ. ಕರೆಕ್ಟಾಗಿ ನಾವು ಹಸಿಮೆಣ್ಸಿನ್ಕಾಯಿ ಹುರಿಯಾಕೆ ಸ್ಟಾರ್ಟ್ ಮಾಡಿ ಒಂದು 5-10 ನಿಮಿಷಕ್ಕೆ ನಮ್ಗೆ ಆಗಲಿಲ್ಲ. ಹೊರಗೆ ಹೋದ್ವಿ, ಸಿಕ್ಕಾಪಟ್ಟಿ ಘಾಟ ಮನ್ಯಾಗ ಹೊರಗೆ ರೀ. ಒಂದು ಅರ್ಧ ತಾಸು ನಿಂತು ಈಗ ಬಂದೀವಿ ನೋಡ್ರಿ.
ಬಾಬು ಖಾರ ಅಂದ್ರೆ ಖಾರ, ಘಾಟ್ ಅಂದ್ರೆ ಘಾಟ. ಈಗ ಹೇಳಾಕತ್ತೀನಿ ನೋಡ್ರಿ ನಿಮ್ಗೆ, ಹಸಿ ಮೆಣ್ಸಿಕಾಯಿ ಪಲ್ಯ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನ್ಯಾಗ ಮಾಡಾತೀನಿ ಅಂತ ನೀವೇನ್ರ ನಿಂತ್ರಿ ಎಲ್ಲ ಸಹಿಸ್ಕೋಬೇಕು. ಆಮೇಲೆ ಇನ್ನೊಂದು ರೀ, ಹಸಿ ಮೆಣ್ಸಿಕಾಯಿ ಹುರಿಯೋ ಹೊತ್ನ್ಯಾಗ ನಿಮ್ಮ ಆಜು ಬಾಜು ಆಮೇಲೆ ರೂಮ್ನ್ಯಾಗ ಹಾಲ್ನ್ಯಾಗ ಸಣ್ಣ ಮಕ್ಕಳಿದ್ರೆ ದಯವಿಟ್ಟು ಹೊರಗೆ ಕರ್ಕೊಂಡು ಹೋಗ್ರಿ. ಯಾಕಂದ್ರೆ ಈಗ ಅನುಭವಿಸ್ತಿದ್ರಿ ನಾವು, ಏನು ಕೆಮ್ಮು, ಏನು ನೀರು ಕಣ್ಣಾಗ ಮೂಗ್ನ್ಯಾಗ ಎಲ್ಲ ಕಡೆ ನೀರು ಬಂದು ರೀ ಸರ. ಸೊ ಈಗ ಹೇಳಾಗತ್ತಿ ನೋಡ್ರಿ ನಿಮ್ಗೆ, ನೀವೇನು ಹಸಿ ಮೆಣ್ಸಿನ್ಕಾಯಿ ಪಲ್ಯ ಮಾಡಕತ್ತರ ದಯವಿಟ್ಟು ಸಣ್ಣ ಅವ ಈಗೂ ಘಾಟ್ ಐತ್ರಿ. ಸಣ್ಣ ಮಕ್ಳಿದ್ರ ಅವ್ರನ್ನ ಹೊರಗೆ ಹಾಕ್ರಿ ಆಯ್ತಾ. ನೀವು ಸ್ವಲ್ಪ ಸ್ಟ್ರಾಂಗ್ ಹಾಕ್ರಿ, ಸ್ಟ್ರಾಂಗ್ ಆಗಿ ಹಸಿ ಮೆಣ್ಸಿನ್ಕಾಯಿ ಹುರಿರಿ, ಇಲ್ಲ ಅಂದ್ರೆ ಆಗಂಗಿಲ್ಲ. ಕೆಮ್ಮೆ ಸಾಯ್ತೀರಿ ನೀವು, ಅದಕ್ಕೆ ನಾವು ಜವಾಬ್ದಾರ ಅಲ್ಲ. ಮತ್ತು ಆಮೇಲೆ ನಿಂಗೆ ಏನು ಅನ್ನಿಸ್ತಪ್ಪ ಈಗ ಹಸಿ ಮೆಣ್ಸಿನ್ಕಾಯಿ ಹುರಿದಿಲ್ಲ ಹೆಂಗಿತ್ತು ಪಾಪ್ರಿ? ಹೇಳಾಗತ್ತಿ ನೋಡ್ರಿ, ಇಲ್ಲಿ ಹೆಣ್ಣು ಮಕ್ಕಳು ನೋಡ್ರಿ ಅಡುಗೆ ಮಾಡ್ತಾರೆ ಪಾಪ ಎಷ್ಟು ಚಂದ. ಅದಕ್ಕೆ ನಾವು ಒಂದೊಂದು ಸರ್ಟಿಫಿಕೇಟ್ ಕೊಡ್ತೀವಿ ಮಕ್ಕಳು ನಾವು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ. ಈಗ ಯಾರು ಅಡುಗೆ ಹೆಂಡತಿನಾಗಲಿ ರೀ ಆಮೇಲೆ ತಾಯಿನಾಗಲಿ ಯಾರಾಗಲಿ ಒಂದು ಅಡುಗೆ ಮಾಡಕತ್ತಾರಪ್ಪ ಅಂದ್ರ ಹಿಂದೆ ಭಾಳ ಶ್ರಮ ಇರ್ತೈತಿ ಆಯ್ತಾ. ಸೊ ಅದಕ್ಕೆ ಹೆಸರು ಇಡಕ್ಕೆ ಹೋಗ್ಬಾರ್ದು ನೀವು. ಹೆಸರಿಟ್ಟು ತಿನ್ನೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಮಕ್ಕಳು ಮ್ಯಾಕ್ ಮಾಡ್ಕೊಂಡು ಹೋಗೋದು ಬಿಡ್ರಿ. ಒಂದು ನಾನು ಸೇರಿಕೊಂಡು ನಾನು ಹೇಳ್ತೀನಿ ಆಯ್ತಾರ. ಯಾಕಂದ್ರೆ ಈಗ ನೋಡಿದೆ ರೀ, ಬರೀ ಹೆಣ್ಸಿನ್ಕಾಯಿ ಯಾಕೆ ಏನು ಪಾಪ ಒಂದು ಅರ್ಧ ತಾಸು 40-45 ನಿಮಿಷನ ತಿಳ್ಕೊಂಬಿಡ್ರಿ ನೀವು. ಈಗ ಬಂದಿರೋ ವಾಪಸ್ ಮನೆಗೆ ಬಾಬಾ ಅಷ್ಟೊಂದು ಕಷ್ಟ ಆಯ್ತು ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಇದು ಹಸಿ ಮೆಣ್ಸಿನ್ಕಾಯಿ ಪಲ್ಯದಾಗ ಪಾಪ ನಮ್ಮ ಅವ್ವ ಏನು ತಿಂಗಳಿಗೆ ಒಂದು 2-3 ಸರಿ ಮಾಡೋರು ಪಾಪ. ನೋಡ್ರಿ ನಮ್ಮ ಎಷ್ಟು ಕಷ್ಟ ಬಿದ್ದು ಮಾಡಿರ್ತಾರ. ಈಗ ಗೊತ್ತಾಗ್ಲಿಕ್ಕತ್ತದ ನಮ್ಗೆ. ಇವಾಗ ನೋಡ್ರಿ ನಮ್ಮ ವೈಫ್ ಮಾಡಕತ್ತಾಳ, ಈಗ ಅದ್ರ ಬೆಲೆ ಗೊತ್ತಾಗ್ತದೆ. ಇನ್ ಕೇಸ್ ನಾನು ಹಂಗೆ ರೂಮ್ನಾಗಿದ್ದೆ ಹಾಲ್ನಾಗಿದ್ದೆ ಎಲ್ಲ ಇದ್ದೆ, ಹಸಿ ಮೆಣ್ಸಿನ್ಕಾಯಿ ಪಲ್ಯ ಮಾಡಿ ತಿಂತೀನಿ ಅಂತ ಹೇಳಿದ್ರೆ ಇದು ನಮ್ಗೆ ಗೊತ್ತಾಕಿತ್ತನ್ರಿ. ಇದು ಕಷ್ಟ ನಿಮ್ಗೆ ಕಷ್ಟ ಗೊತ್ತಾಗ್ಬೇಕಂದ್ರೆ ನೀವು ಏನು ಥರ ಆಗಲಿ ಯಾರಾಗಲಿ ಹಸಿ ಮೆಣ್ಸಿನ್ಕಾಯಿ ಪಲ್ಯ ಮಾಡಕ್ಕೆ ಹೇಳ್ರಿ, ಅವ್ರ ಮಗಳು ನಿಂದ್ರಿ, ನಿಮ್ಗೆ ಗೊತ್ತಾಕೈತೆ ಅದ್ರದ್ದು ಏನಂತೇಳಿ ಆಯ್ತಾ. ಸೊ ಈಗ ಏನೋ ಯಾವುದೋ ಆಗಲಿ ಹಸಿ ಮೆಣ್ಸಿನ್ಕಾಯಿ ಪಲ್ಯ ಅಂತ ಅಷ್ಟೇ ಅಲ್ಲ, ಯಾವುದೋ ಒಂದು ಅಡುಗೆ ಆಗಲಿ ಏನೋ ಒಂದು ಆಗಲಿ ಏನೋ ಒಂದು ಮಾಡ್ಯಾರಪ್ಪ ಅಂದ್ರೆ ಸುಮ್ಮ ತಿಂದು ಎದ್ದು ಬಿಡ್ರಿ ಆಯ್ತಾ. ಮತ್ತು ಜಾಸ್ತಿ ಅದಕ್ಕೆ ಸರ್ಟಿಫಿಕೇಟ್ ಕೊಡಕ್ಕೆ ಹೋಗ್ಬಿಡ್ರಿ. ಏನಾರ ಹಸಿ ಮೆಣ್ಸಿನ್ಕಾಯಿ ಹುರಿದಿಂದ ಈ ಥರ ಕಾಣ್ತಾವ್ರಿ, ಹೆಂಗಿದ್ದು ರೀ ಆಗಡೆ ಈಗ ಹಿಂಗಾಗ್ಯಾವ ಎಲ್ಲ ನೋಡ್ರಿ. ಚಟಾಪಟ ಅಂತ ಹುರಿದಾಡಿದ್ಮೇಲೆ ಬಿದ್ದಾವಿಲ್ಲಿ ಅಷ್ಟರಲ್ಲಿ ತಿನ್ಬೇಕು ಅವನ್ನೆಲ್ಲ. ಇದು ಹಸಿ ಮೆಣ್ಸಿನ್ಕಾಯಿ ಪಲ್ಯ ಮಾಡೋಕೆ ಇದು ಹುರಿದಿಟ್ಕೊಂಡಿದ್ದು. ಆಮೇಲೆ ಇದು ಶೇಂಗಾ ಹುರಿದು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡೈತಿ. ಆಮೇಲೆ ಇದು ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣು ಹಾಕಿಟ್ಟಿದ್ದು. ಇದೇನ್ರಿ ಇದು ಅರಿಶಿನ ಪುಡಿ. ಆಮೇಲೆ ಇದು ಬೆಲ್ಲ, ಇದು ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಅಂತ್ರಿ. ಆ ಜವಾರಿ ಬೆಳ್ಳುಳ್ಳಿ ಸ್ವಲ್ಪ ಟೇಸ್ಟ್ ಬೇರೆನೇ ಇರ್ತೈತಿ ಬಿಡ್ರಿ, ಅದು ಮಸ್ತ್ ಇರ್ತೈತಿ. ಸೊ ನೋಡ್ರಿ ಹೇಳಾಕತ್ತೀನಿ, ಖಾರ ಅಂದ್ರೆ ಖಾರ ಇರ್ತೈತಿ. ಬೆಲ್ಲ ಆಮೇಲೆ ಇದು ಹುಣಸೆ ಹಣ್ಣು, ಇದು ಬೇಕರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೋಡ್ರಿ ಇಲ್ಲಿ ಎಣ್ಣೆ ಹಾಕ್ಯದ, ಎಣ್ಣೆ ಹಾಕಿದ್ಮೇಲೆ ಜೀರಿಗೆ ಹಾಕೈತಿ. ಜೀರಿಗೆ ಹಾಕಿದ್ಮೇಲೆ ಬೆಳ್ಳುಳ್ಳಿ ಚಟಾಪಟ ಅಂತ ಸಿಡ್ತದ್ರಿ. ಚೆನ್ನಾಗಿ ಬಾಡಿಸ್ಕೋಬೇಕು. ಬೆಳ್ಳುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕಂತ ನೋಡ್ರಿ. ಹುರಿದೆ ನೋಡಿ, ಸ್ಮೆಲ್ ಮಸ್ತ್ ಬರಾಕತ್ತೈತಿ ನೋಡ್ರಿ. ಬೆಳ್ಳುಳ್ಳಿ ಸ್ಮೆಲ್ಲೇ ಒಂಥರ ಚಂದ. ನೋಡ್ರಿ ಚಂದ ಅಂತ ಚಂದನ ಏನು ಒಂದಾಗಿ ಒಟ್ಟಿನಲ್ಲಿ ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಮಸ್ತ್ ಸ್ಮೆಲ್ ಬರಾಕತ್ತೈತಿ. ಮತ್ತೆ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕೋಬೇಕು. ಮೆಣಸಿನ್ಕಾಯಿ ಮತ್ತೆ ಬರ್ತೈತೆ ನಾವು ಹೋಗಿದ ಇಲ್ಲ ಅದಲ್ಲ ಮರ ಹೊರಗೆ ಬಿಡ್ತೀವಿ ನಾವು. ಮತ್ತೆ ಆಗಂಗಿಲ್ಲ, ಏನು ಖಾರ ಇರ್ತಾವ್ರಿ ಅನ್ನದ ಮೆಣಸಿನ್ಕಾಯಿ. ಆಯ್ತು ಅದು ಹೋಗ್ಲಿ ಒಳ ಮುಳಿ ಅದನ್ನ ಒದರೋದು ಬೇಡ. ಅಥವಾ ಇದು ಮೆಣಸಿನ್ಕಾಯಿ ಹಾಕಿದ್ರೆ ಅದಾದ್ಮೇಲೆ ಹುಳಿ ಹಾಕ್ಬಿಡ್ಬೇಕು. ಅರಿಶಿನ ಹಾಕ್ಬೇಕು. ಸಾರಿ, ಅರಿಶಿನ 1 ಟೀ ಸ್ಪೂನ್, 1 ಟೀ ಸ್ಪೂನ್ ಅರಿಶಿನ ಪುಡಿ. ನೋಡ್ರಿ ಮತ್ತೆ ಹೇಳಾಕತ್ತೀನಿ, ಮೆಣಸಿನ್ಕಾಯಿ ಪಲ್ಯ ನೀವೇನು ಮಾಡಾಕತ್ರಿ ಅಂದ್ರೆ ದಯವಿಟ್ಟು ಎಲ್ಲರೂ ಹೊರಗೆ ಹಾಕಿ ಕದಾಗಿದ ತೆಗೆದು ಮಾಡ್ರಿ ನೀವು ಆಯ್ತಾ. ನೆಕ್ಸ್ಟ್ ಇವಾಗ ಸ್ವಲ್ಪ ಹೊಗೆ ಬರ ಕಮ್ಮಿ ಆಗೈತೆ, ಅವಾಗಲೇ ಹೊಡೆದಿದ್ದೀವಲ್ಲ ಅದಕ್ಕೆ ಅರಿಶಿನ ಹಾಕಿದ್ಮೇಲೆ ಹುಣಸೆ ಹುಳಿ ಬಿಡಬೇಕು. ಹುಣಸೆ ಹಣ್ಣಿಂದ ಹುಳಿ ಹಾಕ್ಬಿಡ್ಬೇಕು ನೋಡ್ರಿ. ಚೆನ್ನಾಗಿ ಕುದಿಬೇಕು. ಇವು ಕುದಿಬೇಕಾ? ಚಂದ ಕುದಿಬೇಕು. ಕುದ್ದಿಂದ ನೆಕ್ಸ್ಟ್ ಬೆಲ್ಲ ಹಾಕಿ ಶೇಂಗಾ ಪುಡಿ ಹಾಕಿ ಒಂದು 5 ನಿಮಿಷ ಬಿಡೋದು. ಆಯ್ತು. ಅದು ಬಿಟ್ಟ ಮೇಲೆ ಮಿಕ್ಸಿ ಹಾಕ್ಬೇಕು. ಇವನ್ ಮಿಕ್ಸಿಗೆ ಹಾಕಂಗಿಲ್ಲ. ಹಿಂಡಿ ಆದ್ರೆ ಮಾತ್ರ ಮಿಕ್ಸಿಗೆ ಹಾಕ್ಬೇಕಾಗ್ತೈತಿ. ಇದು ಪಲ್ಯ ಅಂತ ಅದಕ್ಕೆ ಹೇಳೋದು. ಪಲ್ಯ ಏನು ಹಸಿ ಮೆಣಸಿನ್ಕಾಯಿ ಒಂದೊಂದು ಹಂಗೆ ಇರ್ತಾವ. ಹಂಗಂಗೆ ಇರ್ತಾವ. ಆಕ್ಚುಲಿ ಮೆಣಸಿನ್ಕಾಯಿ ರುಬ್ಬಿ ಹಾಕ್ಬೇಕಿತ್ತಂತೆ, ನಾನು ಹಂಗೆ ಹಾಕ್ಬಿಟ್ಟೆ. ಹಾಗಾಗಿ ಮೆಣಸಿನ್ಕಾಯಿ ವಾಪಸ್ ತಗೊಂಡು ಇವಾಗ ಮೆಣಸಿನ್ಕಾಯಿ ರುಬ್ಬಿಟ್ಟು ಮತ್ತೆ ಒಗ್ಗರಣೆ ಹಾಕಿದ್ದೀನಿ. ಇವಾಗ ಹುಣಸೆ ಹುಳಿ ಎಲ್ಲ ಬಿಟ್ಟಿದ್ದೀನಲ್ಲ, ನೆಕ್ಸ್ಟು ಶೇಂಗಾ ಪುಡಿ ಹಾಕಬೇಕು. ಶೇಂಗಾ ಪುಡಿ ಹಾಕಿ 1-2 ನಿಮಿಷ ಕುದಿಸಿದ್ರೆ ಆಗೋಗುತ್ತೆ. ಎಲ್ಲ ಆದ್ಮೇಲೆ ಮತ್ತೆ ತೋರಿಸ್ತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು, ಅದು ಗಟ್ಟಿ ಆಗಬೇಕು. ಈ ನೀರು ಕನ್ಸಿಸ್ಟೆನ್ಸಿ ಫುಲ್ ಗಟ್ಟಿ ಬಂದಮೇಲೆ ಆಫ್ ಮಾಡೋ ಟೈಮಲ್ಲಿ 2 ಸ್ಪೂನು
ಶೇಂಗಾ ಪುಡಿ ಹಾಕ್ಬಿಟ್ಟು ಮುಚ್ಚಬೇಕು. ರುಚಿಗೆ ತಕ್ಕ ಉಪ್ಪು ಹಾಕ್ಬೇಕು. ಈಗ ಹಾಕ್ಕೊಂಡು ನೋಡ್ರಿ ಇಲ್ಲಿ ರೊಟ್ಟಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂದ್ರೆ ಪಲ್ಯ, ಅದಕ್ಕೆ ಎಣ್ಣೆ ಬಿಟ್ಕೊಂಡು ನಾನು ಜೋಳದ ರೊಟ್ಟಿ, ಎಣ್ಣೆ, ಹಸಿಮೆಣ್ಸಿನ್ಕಾಯಿ ಪಲ್ಯ ಮಸ್ತ್ ಆಗಿರ್ತೈತಿ. ತಿನ್ನಿರಿ ಒಂದ್ಸರಿ. ಆಗಲೇ ಒಂದು ರೊಟ್ಟಿ ತಿಂದೀನಿ ನಾನು, ಈಗ ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ನಾಗತ್ತೀನಿ. ಮಸ್ತ್ ಆಗೈತಿ. ಸೊ ವಿಡಿಯೋ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿರ್ತೀವಿ. ಸೊ ಎಲ್ಲರಿಗೂ ನಮಸ್ಕಾರಗಳು.